ಮೇಲೆ ಒಂದು ಆಸೆಯನ್ನಿಟ್ಟು ಪ್ರತಿಯೊಬ್ಬರ ಗುರುಗಳು ಏನು ಮಾಡಿರ್ತಾರೆ, ನಿಮ್ಮ ಮೇಲೆ ಒಂದು ಆಸೆಯನ್ನಿಟ್ಟು ನಿಮ್ಮ ಭವಿಷ್ಯ ರೂಪಿಸ್ಕೊರುವಂಥ ಭಾಳ ಸುಂದರವಾಗಿ ಹೇಳಿದಂಥ ಗುರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಲತೀಫ್ ಗುರುಗಳು ಕೂಡ ಈ ಒಂದು ಶಾಲೆಯನ್ನು ಉದ್ದೇಶಿಸಿ ಮೂರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಎಲ್ಲರಿಗೂ ಮುಂಜಾನೆ. ಈಗಾಗಲೇ 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ನಾವೆಲ್ಲರೂ ಅಗದಿ ಉತ್ಸಾಹವಾಗಿ ಒಂದು ಆಸಕ್ತಿಯಿಂದ ಎಲ್ಲರೂ ನಾವು ಏನು ಮಾಡಿದ್ವಿ, ಪ್ರಭಾತ್ ಫೇರಿ ಮೂಲಕ ಇಡೀ ಒಂದು ಗ್ರಾಮಕ್ಕೆ ನಾವೇನು ಮಾಡಿದ್ವಿ, ಅರಿವನ್ನು ಮೂಡಿಸಿದ್ವಿ. ಅಂದರೆ ಶಿಕ್ಷಣ ನಮ್ಮ ಜೀವನದ ಪ್ರಮುಖವಾದ ಒಂದು ಘಟ್ಟ. ಅದೇ ರೀತಿ ಈಗ ಇದೇ ರೀತಿಯ ಹುಮ್ಮಸ್ಸನ್ನು ನಾವು ಪ್ರತಿ ವರ್ಷ ಕೂಡ ಇದೇ ರೀತಿ ನಾವೇನು ಮಾಡಬೇಕು, ನಮ್ಮಲ್ಲಿ ಅದನ್ನು ತುಂಬ್ಕೊತ ಹೋಗಬೇಕು. ಈಗಾಗಲೇ ಹಲವಾರು ವಿಷಯಗಳನ್ನು ನಮ್ಮ ಶರಣು ಸರ್ ಹೇಳಿದ್ದಾರೆ, ನಮ್ಮ ಸಜ್ಜನ್ ಸರ್ಗಳು ಹೇಳಿದ್ದಾರೆ. ಈ ಸರ್ಕಾರಿ ಶಾಲೆ ಅಂತ ನಾವೆಲ್ಲ ಸರ್ಕಾರಿ ಶಾಲೆ ಕಲಿತು ಬಂದಂಥ ವಿದ್ಯಾರ್ಥಿಗಳೇ. ನಾವು ಕೂಡ ನಿಮ್ಮ ವಯಸ್ಸಿನಲ್ಲಿ ನಾವು ಕೂಡ ಒಬ್ಬರು ಶಿಕ್ಷಕರಾಗಬೇಕು ಅಂತ ನಾವು ಭಾವಿಸಿದ್ದಿಲ್ಲ. ಅದು ನಮ್ಮ ಶಿಕ್ಷಕರು ನಮ್ಮಲ್ಲಿ ಗುರುತಿಸಿ ನಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಅವರು ಹೊರಗಾಕಿದ್ರು. ಈಗ ನೋಡಿ, ನೀವು ಟ್ಯೂಷನ್ ಹೋಗಿರಿ, ನಾವು ಬೇಡ ಅನ್ನೋದಿಲ್ಲ ನಿಮ್ಗೆ. ಆದರೆ ಶಾಲೆಯ ಬೆಳಿಗ್ಗೆ ಅಥವಾ ಸಾಯಂಕಾಲ ಹೋರಿ, ಅದು ನಿಮಗೆ ಪೂರಕವಾದಂಥ ಒಂದು ಶಿಕ್ಷಣ. ನಾವೇನು ಬೇಡ ಅನ್ನೋದಿಲ್ಲ. ಅಲ್ಲಿ ಎಲ್ಲ ಮಕ್ಕಳನ್ನ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಹಾಗಿಲ್ಲ. ನಿಮ್ಮ ವಯಸ್ಸಕ್ಕಂತ ನಾವು ತರಗತಿಗಳನ್ನು ಮಾಡಿರ್ತೀವಿ, ಬೇರೆ ಬೇರೆ ಆಯಾ ತರಗತಿಗಳನ್ನು ಮಾಡಿರ್ತೀವಿ. ಆಯಾ ಸಬ್ಜೆಕ್ಟ್ಗೆ ಸರ್ಗಳು ಇರ್ತಾರೆ. ನಿಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ನಾವು ಗುರುತಿಸ್ತೀವಿ, ನಿಮ್ಮಲ್ಲಿರುವ ಕೊರತೆಗಳನ್ನು ನಾವು ಏನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಹಾಗಾಗಿ ಸರ್ಕಾರಿ ಶಾಲೆಯು ಎಲ್ಲ ಶಾಲೆಗಳಂತ ಒಂದು ಮಿಗಿಲಾದಂಥ ಒಂದು ಶಾಲೆ. ಬಟ್ ಏನಪ್ಪ, ಇಲ್ಲೇ ನಿಮ್ಗೆ ನೋಡಾಕೋದು ದೊಡ್ಡ ದೊಡ್ಡ ಬಿಲ್ಡಿಂಗ್, ಅವು ಗಾಡಿ ಬಸ್ ಅವು ಇರೋದಿಲ್ಲ. ಆದರೆ ಹಲವಾರು ಪ್ರಮುಖಾಂಶಗಳಲ್ಲಿ ಇರ್ತಾವೆ, ಹೌದಾ? ಹೀಗಾಗಿ ನಮ್ಮ ಶಾಲೆಯಲ್ಲಿ ನೀವು ಬರ್ರಿ. ಈಗಾಗಲೇ ಹಲವಾರು ನಿಮ್ಗೆ ಸೌಲಭ್ಯಗಳನ್ನು ಕೊಡ್ತಾರೆ, ಬುಕ್ಗಳನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಅವರ ಒಂದು ಪ್ರಯತ್ನದಿಂದ ನೋಡಿ, ಹಾಳು ಬಿದ್ದಂಥ ರೂಮ್ಗಳನ್ನು ಅವರೆಲ್ಲ ಅವ್ರು ಪ್ರಯತ್ನ ಪಟ್ಟು ನಿಮಗೂ ಹೊಸ ಮತ್ತು ಬಿಲ್ಡಿಂಗನ್ನು 3 ಬಿಲ್ಡಿಂಗನ್ನು ಮಾಡಿದರು. ಈಗಾಗಲೇ ಹಲವಾರು ನಮಗೆ ಸೈನ್ಸ್ ಲ್ಯಾಬ್ ಇಲ್ಲ. ಸೈನ್ಸ್ ಆದರೂ ಕೂಡ ನಮ್ಮ ಶರಣಗುರು ಎಲ್ಲ 3 ರೂಮ್ಗಳನ್ನು ವ್ಯವಸ್ಥೆ ಮಾಡಿಕೊಟ್ರು. ಅಲ್ಲಿ ಹೊಸದೊಂದು ಸೈನ್ಸ್ ಲ್ಯಾಬ್ ಮಾಡೋಣ. ಮತ್ತು ಈ ಥರ ಹಲವಾರು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡೋಣ. ಈ ಗಿಡ ಹಚ್ಚಿದ್ವಿ, ಹಲವಾರು ನಮ್ಮ ನೋಡಿರಿ ಶಾಲೆಗೆ ಮೊದಲು ಹೆಂಗಿತ್ತು, ಈಗೆಲ್ಲ ಸುಂದರವಾಗಿ ಮಾಡಿರಿ. ಇಲ್ಲ ಈಗ ಅದಕ್ಕೆ ಕಾರಣ ಯಾರು? ನೀವು ಆಫೀಸರ್ ಬಂದು ನೋಡಿದ್ರೆ ಅವ್ರು ಅಂತಾರೆ, ಏನು ರೀ ಭಾರಿ ಚಲೋ ಮಾಡಿದ್ರಲ್ಲ, ಎಷ್ಟು ಸಾರಿ ಸರ್, ಎಲ್ಲ ಕಟಿಂಗ್ ಮಾಡಿದ್ರಿ, ಎಲ್ಲ ಬಣ್ಣ ಮಾಡಿದ್ರಿ, ಎಲ್ಲ ಗಿಡ ಮರ ಹಚ್ಚಿರಿ ಅಂಥೇಳಿ ಯಾರಿಗಂತಾರೋ, ನಮ್ಗೆ ಅನ್ನೋದಿಲ್ಲ. ನಿಮಗೆ ಅದು